ಹಲವಾರು ಹಂತಗಳಲ್ಲಿ ದೇಹ ರಕ್ಷಣೆಯನ್ನು ಮಾಡ್ಕೊಳ್ತಾ ಬಂತಿರುತ್ತೆ. ಆ ಎಲ್ಲ ಹಂತಗಳನ್ನು ದಾಟಿದ ನಂತರವೇ ಕಾಯಿಲೆ ಉಂಟಾಗೋದು. ಆ ಹಂತಕ್ಕೆ ನಾವು ತಲುಪಬೇಕು ಅಂದರೆ ವಯಸ್ಸಾಗೋಗಿರುತ್ತೆ. ಜೈವಿಕ ಕಾರ್ಸಿನೋಜನ್ ಅಂತ ನಾನು ಹೇಳಿದೆ. ಜೈವಿಕ ಕಾರ್ಸಿನೋಜನ್ಗಳು ವೈರಸ್ಗಳಿಂದ ಬರೋಂಥದ್ದು. ಅದರಲ್ಲಿ DNA ಟ್ಯೂಮರ್ ವೈರಸ್, RNA ಟ್ಯೂಮರ್ ವೈರಸ್ ಅಂತ 2 ಥರದ ವೈರಸ್ಗಳಿದೆ. ಈ ವೈರಸ್ಗಳಿಂದ ಮನುಷ್ಯನಿಗೆ ಕ್ಯಾನ್ಸರ್ ಉಂಟಾಗುತ್ತೆ. ಮನುಷ್ಯನಿಗೆ ಬರುವ ಕ್ಯಾನ್ಸರ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದಿದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಬರುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಅಂತ ಅದನ್ನ ಕರಿತೀವಿ. ಗರ್ಭಕಂಠದ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ. ಇದು ಒಂದೇ ಒಂದು ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಇದೆ. ಇನ್ನು ಯಾವ ಕ್ಯಾನ್ಸರ್ಗೂ ವ್ಯಾಕ್ಸಿನ್ಸ್ಗಳು ಇಲ್ಲ. ಇದೊಂದೇ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಉಂಟಾಗುವ ಗರ್ಭಕಂಠದ ಕ್ಯಾನ್ಸರನ್ನು ಈ ಒಂದು ವ್ಯಾಕ್ಸಿನೇಷನಿಂದ ನಾವು ತಡಿಬಹುದು. ಮೊದಲ ಬಾರಿಗೆ ಕ್ಯಾನ್ಸರನ್ನು ಇಂಗ್ಲೆಂಡಿನಲ್ಲಿ ಚಿಮಣಿಯನ್ನು ಗುಡಿಸುವಂತಹ, ಅದನ್ನು ಕ್ಲೀನ್ ಮಾಡ್ತಿದ್ದಂಥ, ಸ್ವಚ್ಛಗೊಳಿಸುವಂತಹ ಕಾರ್ಮಿಕರಿಗೆ ಬಂತು. ಸ್ಕ್ರೋಟಲ್ ಕ್ಯಾನ್ಸರ್ ಬರ್ತಾಯಿತ್ತು. ಈ ಲೆದರ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ, ಬಣ್ಣದ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲಿ ರಾಸಾಯನಿಕಗಳಿಗೆ ಹೆಚ್ಚು ಹೆಚ್ಚು ಕಾರ್ಮಿಕರು ಎಕ್ಸ್ಪೋಸ್ ಆಗ್ತಾರೆ ಅಂಥವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ತರಕಾರಿಗಳು ತುಂಬ ಕಡಿಮೆ. ಚೀನಾದ ಕೆಲವು ಪ್ರದೇಶಗಳು ಅಲ್ಲಿ ಗಮನಿಸಿರೋ ಹಾಗೆ ಬಹಳಷ್ಟು ಜನಕ್ಕೆ ಕರುಳಿನ ಕ್ಯಾನ್ಸರ್ಗಳು ಹೆಚ್ಚು. ಕ್ಯಾನ್ಸರ್ ಅನ್ನೋದು ಮಲ್ಟಿ ಸ್ಟೆಪ್ ಪ್ರಾಸೆಸ್ ಅಂತ. ಅಂದರೆ ಒಂದು ಸಲ ನಮಗೆ ಮ್ಯೂಟೇಷನ್ ಆದರೆ ಕ್ಯಾನ್ಸರ್ ಬರೋವಂಥದ್ದಲ್ಲ, ಹಲವಾರು ಮ್ಯೂಟೇಷನ್ಗಳು ನಡಿಬೇಕು. ಕೊನೆಯ ಹಂತದಲ್ಲಿ ಮಾಸ್ಟರ್ ರೆಗ್ಯುಲೇಟರಿ ಜೀನ್ ಅಂತ ಇದೆ, P53 ಮಾಸ್ಟರ್ ರೆಗ್ಯುಲೇಟರಿ ಜೀನ್. ಅದು ಏನಾದರೂ ಡ್ಯಾಮೇಜ್ ಆದಾಗ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದುತ್ತೆ. ಇದೇನೆಂದರೆ ಡಿಫೆನ್ಸ್ ಲೆವೆಲ್ನ ನೋಡಿದ್ದೀವಿ. ಒಂದು ದೇಶದ ರಕ್ಷಣಾ ವ್ಯವಸ್ಥೆ ಹೆಂಗಿರುತ್ತೆ ಅಂದರೆ ಬೇರೆ ಬೇರೆ ಹಂತದಲ್ಲಿರುತ್ತೆ. ಕೊನೆಗೆ ಆ ದೇಶದ ರಕ್ಷಣಾ ವ್ಯವಸ್ಥೆ ಹಾಳಾಗಬೇಕು ಅಂದರೆ ಅದನ್ನೆಲ್ಲ ದಾಟಿಕೊಂಡು ಹೋಗಬೇಕು. ಅದೇ ರೀತಿ ದೇಹದ ರಕ್ಷಣಾ ವ್ಯವಸ್ಥೆನೂ ಹಾಗೇ ಇರೋದು. ಹಲವಾರು ಹಂತಗಳಲ್ಲಿ ದೇಹ ರಕ್ಷಣೆಯನ್ನು ಮಾಡ್ಕೊಳ್ತಾ ಬಂತಿರುತ್ತೆ. ಆ ಎಲ್ಲ ಹಂತಗಳನ್ನು ದಾಟಿದ ನಂತರವೇ ಕಾಯಿಲೆ ಉಂಟಾಗೋದು. ಆ ಹಂತಕ್ಕೆ ನಾವು ತಲುಪಬೇಕು ಅಂದರೆ ವಯಸ್ಸಾಗೋಗಿರುತ್ತೆ. ಅದಕ್ಕೆ ವಯಸ್ಸಿಗೂ ಮತ್ತು ಕ್ಯಾನ್ಸರ್ ಬರೋದಕ್ಕೂ ನೇರ ಸಂಬಂಧ ಇದೆ. ಅಂದರೆ ಯಾಕೆ ಯಂಗ್ಸ್ಟರ್ಸಿಗೆ ಬರಲ್ಲ ಅಂದರೆ ದೇಹದ ರಕ್ಷಣಾ ವ್ಯವಸ್ಥೆ ಅಷ್ಟು ಚೆನ್ನಾಗಿದೆ, ಆ ಹಂತದಲ್ಲಿ ಅದು ತಡೆಯುತ್ತೆ. ಆದರೆ ವಯಸ್ಸಾದಂತೆ ಏನಾಗುತ್ತೆ, ರಕ್ಷಣಾ ವ್ಯವಸ್ಥೆ ಕುಸಿತ ಉಂಟಾಗುತ್ತೆ, ಹಾಳಾಗ್ತಾ ಇರುತ್ತೆ. ಹಾಗಾಗಿ ವಯಸ್ಸಾದಾಗ ಅವರಿಗೆ ದೇ ಆರ್ ಪ್ರೋನ್ ಟು ಡೆವಲಪ್ ಕ್ಯಾನ್ಸರ್ಗೆ ಬಹಳ ಬೇಗ ಅವರು ತುತ್ತಾಗುವ ಸಾಧ್ಯತೆ ಇದೆ. ಓಝೋಡೈಗಳಾಗಿರಬಹುದು, ಕೆಲವೊಂದು ಫಿನಾಲಿಕ್ ಕಾಂಪೌಂಡ್ಗಳಾಗಿರ್ಬೋದು, ಬೇಕಾದಷ್ಟು ಇದೆ ಈ ಥರದ್ದು. ನಾವು ಅದನ್ನು ನೀವು ಬೇಕಾದ್ರೆ ಗೂಗಲ್ ಮಾಡಿ ನೋಡಿ, ಕ್ಯಾನ್ಸರ್ ಕಾರ್ಸಿನೋಜನ್, ಕೆಮಿಕಲ್ ಕಾರ್ಸಿನೋಜನ್, ರಾಸಾಯನಿಕ ಕಾರ್ಸಿನೋಜನ್ಗಳು ಅಂತ ಕೊಟ್ಟರೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಎಷ್ಟು ನೂರಾರು ಸಾವಿರಾರು ರಾಸಾಯನಿಕಗಳು ಆ ಲಿಸ್ಟಲ್ಲಿದೆ. ಆದರೆ ಏನಕ್ಕೆ ಇನ್ನೂ ಅಷ್ಟೊಂದಿದ್ರೂ ಏನಕ್ಕೆ ಕ್ಯಾನ್ಸರ್ ಅಷ್ಟೊಂದಿಲ್ಲ ಅಂದರೆ ಅದು ಡ್ಯಾಮೇಜ್ ಮಾಡ್ತಾ ಇದೆ. ಆದರೆ ಇನ್ನೂ ಆ ಹಂತ ಅಂದರೆ ಈ ಮ್ಯೂಟೇಷನ್ಗಳು ಮಲ್ಟಿಪಲ್ ಮ್ಯೂಟೇಷನ್ ಆಗಬೇಕಲ್ಲ, ಆ ಮಲ್ಟಿಪಲ್ ಮ್ಯೂಟೇಷನ್ ಆದಂಥ ಪಕ್ಷದಲ್ಲಿ ಕೊನೆಗೆ ಕ್ಯಾನ್ಸರ್ ಉಂಟಾಗೋಂಥದ್ದು. ಇದರ ಹೊರತಾಗಿ ಜೈವಿಕ ಕಾರ್ಸಿನೋಜನ್ ಅಂತ ನಾನು ಹೇಳಿದೆ. ಜೈವಿಕ ಕಾರ್ಸಿನೋಜನ್ಗಳು ವೈರಸ್ಗಳಿಂದ ಬರೋಂಥದ್ದು. ಅದರಲ್ಲಿ DNA ಟ್ಯೂಮರ್ ವೈರಸ್, RNA ಟ್ಯೂಮರ್ ವೈರಸ್ ಅಂತ 2 ಥರದ ವೈರಸ್ಗಳಿದೆ. ಈ ವೈರಸ್ಗಳಿಂದ ಮನುಷ್ಯನಿಗೆ ಕ್ಯಾನ್ಸರ್ ಉಂಟಾಗುತ್ತೆ. ಇದನ್ನು ನಾವು ಜೈವಿಕ ಕಾರ್ಸಿನೋಜನ್ಗಳು ಅಂತ ಕರಿತೀವಿ. ಈ ವೈರಲ್ ಇನ್ಫೆಕ್ಷನ್ನಿಂದ ಉಂಟಾಗುವಂತಹ ಕ್ಯಾನ್ಸರ್ಗಳು. ಅದರಲ್ಲಿ RNA ಟ್ಯೂಮರ್ ವೈರಸ್ಸು ಮನುಷ್ಯನಿಗೆ ಬರಲ್ಲ. ಅದು ರಾಸ್ ಸಾರ್ಕೋಮಾ ವೈರಸ್ ಅಂತೀವಿ. ಕೋಳಿಗಳಿಗೆ ಕ್ಯಾನ್ಸರ್ ಬರುತ್ತೆ. ಅದು RNA ವೈರಸ್ಸಿಂದ ಬರುವಂತಹದ್ದು. ಈಗ ಕೋವಿಡ್ ಹೆಂಗೆ RNA ವೈರಸ್ಸು, ಅದೇ ಥರ RNA ವೈರಸ್ಸಿಂದ, ರಾಸ್ ಸಾರ್ಕೋಮಾ ವೈರಸ್ಸಿಂದ ಕೋಳಿಗಳಲ್ಲಿ ಕ್ಯಾನ್ಸರ್ ಬರುತ್ತೆ. ಮನುಷ್ಯನಿಗೆ ಬರುವ ಕ್ಯಾನ್ಸರ್ ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದಿದೆ. ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಬರುತ್ತೆ. ಸರ್ವೈಕಲ್ ಕ್ಯಾನ್ಸರ್ ಅಂತ ಅದನ್ನ ಕರಿತೀವಿ. ಹೆಣ್ಣು ಮಕ್ಕಳಿಗೆ ಬರುವಂತಹ ಕ್ಯಾನ್ಸರು. ಸರ್ವಿಕ್ಸ್ ರೀಜನ್ನಲ್ಲಿ ಆ ಭಾಗದ ಗರ್ಭಕಂಠದ ಕ್ಯಾನ್ಸರ್ ಅಂತ ಕನ್ನಡದಲ್ಲಿ ಅದನ್ನು ಹೇಳ್ತೀವಿ. ಈಗ ಇತ್ತೀಚೆಗೆ ಒಂದು ಒಳ್ಳೆಯ ಸಿಹಿ ಸುದ್ದಿ ಅಂತಂದರೆ ಈ ಗರ್ಭಕಂಠದ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದೆ. ಬಹಳಷ್ಟು ವರ್ಷಗಳಿಂದ ಇದು ಬೇರೆ ದೇಶಗಳಲ್ಲಿ ಬಳಕೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇದರ ಬಗ್ಗೆನ ಅರಿವು ತುಂಬ ಕಮ್ಮಿ ಅಂತ ಅನ್ಬೋದು.
ಗರ್ಡಾಸಿಲ್ ಅಂತ ಒಂದು ಅದು ವ್ಯಾಕ್ಸಿನ್ ಇತ್ತೀಚಿನ ದಿನದಲ್ಲಿ ಅದಕ್ಕೆ ಕೇಂದ್ರ ಸರ್ಕಾರವೂ ಸಹ ಬಹಳಷ್ಟು ಪ್ರಚಾರ ನೀಡ್ತಾ ಇದೆ. ಪ್ರತಿಯೊಂದು ಹದಿಹರೆಯದಲ್ಲಿರುವ ಹೆಣ್ಣು ಮಕ್ಕಳು 2 ಡೋಸ್ ಇದನ್ನು 13 ವರ್ಷದಿಂದನೇ ಇದನ್ನು ಆರಂಭ ಮಾಡ್ಬೋದು. 2 ಡೋಸ್ ಈ ಗರ್ಡಾಸಿಲನ್ನು ನಾವು ತಗೊಂಡಾಗ ಇದರಿಂದ ಈ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ರಕ್ಷಣೆ ಪಡಿಬೋದು ಅಂತ. ಇದು ಒಂದೇ ಒಂದು ಕ್ಯಾನ್ಸರ್ಗೆ ವ್ಯಾಕ್ಸಿನೇಷನ್ ಇದೆ. ಇನ್ನು ಯಾವ ಕ್ಯಾನ್ಸರ್ಗೂ ವ್ಯಾಕ್ಸಿನ್ಸ್ಗಳು ಇಲ್ಲ. ಇದೊಂದೇ ವ್ಯಾಕ್ಸಿನ್ ಪಡೆಯುವುದರ ಮುಖಾಂತರ ಮುಂದಿನ ದಿನದಲ್ಲಿ ಸರ್ವಿಕ್ಸ್ ಕ್ಯಾನ್ಸರ್ಗೆ ತುತ್ತಾಗುವುದನ್ನು ನಾವು ತಪ್ಪಿಸ್ಬೋದು. ಈಗ ಪೋಲಿಯೋ ಹೇಗೆ ಒಂದು ಚಿಕನ್ ಪಾಕ್ಸು, ಸ್ಮಾಲ್ ಪಾಕ್ಸು, ಪೋಲಿಯೋ ಇವಕ್ಕೆಲ್ಲ ಯಾವ ರೀತಿ ವ್ಯಾಕ್ಸಿನ್ ಇದೆ, ಅದನ್ನು ವ್ಯಾಕ್ಸಿನ್ ಪಡೆಯುವುದರ ಮುಖಾಂತರ ಆ ಕಾಯಿಲೆಗಳನ್ನು ನಾವು ಯಾವ ರೀತಿ ತಪ್ಪಿಸಬಹುದು, ಅದೇ ರೀತಿ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸಿಂದ ಉಂಟಾಗುವ ಗರ್ಭಕಂಠದ ಕ್ಯಾನ್ಸರನ್ನು ಈ ಒಂದು ವ್ಯಾಕ್ಸಿನೇಷನಿಂದ ನಾವು ತಡಿಬಹುದು. ಇದರ ಹೊರತಾಗಿ ಹರ್ಪಿಸ್ ವೈರಸ್ಸು, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು, ಎಪ್ಸ್ಟೀನ್ ಬಾರ್ ವೈರಸ್ ಅಂತ ಇದೆ. ಈ ವೈರಸ್ಗಳಿಂದನೂ ಮನುಷ್ಯನಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಯಾವ ರೀತಿ ಅನ್ನೋದಾದರೆ, ಈಗ ಕೋಲ್ಡ್ ಆಗಿದೆ ನಮಗೆ, ಅದು ಒಂದು ವೈರಲ್ ಇನ್ಫೆಕ್ಷನ್ನು ಅಂತ ಅನ್ಬೋದು. ಆದರೆ ಕ್ಯಾನ್ಸರ್ ಅಲ್ಲ ಅದು. ಇಲ್ಲಿ ಕ್ಯಾನ್ಸರ್ ಬರಬೇಕಾದ್ರೆ ಆ ವೈರಸ್ಗೆ ಒಂದು ವಿಶಿಷ್ಟವಾದ ಗುಣ ಇರಬೇಕು. ಸಾಮಾನ್ಯವಾಗಿ ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ನಮಗಾಯಿತು ಅಂದಾಗೇನಾಗುತ್ತೆ, ಆ ವೈರಸ್ಸು ನಮ್ಮ ಜೀವಕೋಶಗಳ ಒಳಗೆ ಹೋಗಿ ಅಲ್ಲಿ ಅದು ಡಿವೈಡ್ ಆಗುತ್ತೆ, ಅದರ ಸಂಖ್ಯೆನ ಜಾಸ್ತಿ ಮಾಡುತ್ತೆ. ಆಮೇಲೆ ನಮ್ಮ ದೇಹದಲ್ಲಿರುವ ಜೀವಕೋಶಗಳನ್ನು ಒಡೆದು ವೈರಾಣುಗಳು ಹೆಚ್ಚು ಬೆಳವಣಿಗೆ ಆಗುತ್ತೆ. ಹಾಗಾಗಿ ಏನಾಗೋದು, ನಮಗೆ ಒಂದು ಜ್ವರ ಬರೋ ಅಂಥದ್ದೇ ಆಗಲಿ, ಚಳಿ, ಇದೆಲ್ಲ ಆ ಟಾಕ್ಸಿನ್ನು ಜಾಸ್ತಿ ಆದಾಗ. ಆದರೆ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆಯಲ್ಲ, ಮ್ಯಾಕ್ರೋಫೇಜಸ್ಸು, ಇವು ಆ ವೈರಾಣುಗಳನ್ನು ನಾಶ ಮಾಡೋದ್ರಿಂದ ನಮಗೆ ಕಾಯಿಲೆಯಿಂದ ನಾವು ಗುಣಮುಖರಾಗ್ತೀವಿ. ಇದು ಸಾಮಾನ್ಯವಾಗಿ ನಡೆಯುವಂತಹ ಪ್ರೊಸೆಸ್ಸು. ಕ್ಯಾನ್ಸರ್ ಯಾವ ರೀತಿ ಬರುತ್ತೆ ಅಂದರೆ, ನಮ್ಮ ಜೀವಕೋಶದ ಒಳಗಡೆ ಹೋದ ಈ ವೈರಾಣು ಅದರ ಒಂದು DNA ನಮ್ಮ DNA ಜೊತೆ ಸೇರಿಸ್ಬಿಡುತ್ತೆ. ಅದನ್ನು ಲೈಸೋಜೆನಿಕ್ ಸೈಕಲ್ ಅಂತ ಕರಿತೀವಿ. ಲೈಟಿಕ್ ಸೈಕಲ್ ಅಂದರೆ ಒಡೆದು ಬಿಡೋದು, ಅದು ಸೇಫ್. ಅದು ಸ್ವಲ್ಪ ಹುಷಾರಿರೋದಿಲ್ಲ, ರಿಕವರ್ ಆಗ್ತೀವಿ. ಲೈಸೋಜೆನಿಕ್ ಸೈಕಲಲ್ಲಿ ಪ್ರೊಫೇಜ್ ಅಂತ ಉಂಟಾಗುತ್ತೆ. ಅದೇನು ಮಾಡುತ್ತೆ, ಅದರ ನಮ್ಮ DNA ಕೆಲವು ಭಾಗದಲ್ಲಿ ಕಟ್ ಮಾಡಿ, ಕ್ಲೀವ್ ಮಾಡಿ, ಅದರ DNA ನಮ್ಮ DNA ಜೊತೆ ಸೇರಿಸ್ಬಿಡುತ್ತೆ. ಅವಾಗೇನಾಗುತ್ತೆ, ನಮ್ಮ DNA ಸ್ವಲ್ಪ ಬದಲಾವಣೆಗಳಾಗುತ್ತೆ. ಯಾವ ಜೀನಲ್ಲಿ ಬದಲಾವಣೆ ಆಯಿತು ಅನ್ನುವುದರ ಮೇಲೆ ಕ್ಯಾನ್ಸರ್ ಉಂಟು ಮಾಡೋವಂಥದ್ದು. ಹಾಗಾಗಿ ಇದು ಜೈವಿಕ ಕಾರ್ಸಿನೋಜನ್. ವೈರಸ್ಗಳನ್ನು ನಾವು ಜೈವಿಕ ಕಾರ್ಸಿನೋಜನ್ಗಳಂತ ಕರಿತೀವಿ. ಇದರ ಹೊರತಾಗಿ ಆಕ್ಯುಪೇಷನ್ ಯಾವುದು, ನಾವು ಮಾಡುವ ಕೆಲಸ, ಅದರಿಂದನೂ ಬಹಳಷ್ಟು ಮಂದಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಉದಾಹರಣೆಗೆ ಹೇಳಬೇಕು ಅಂದರೆ, ಮೊದಲ ಬಾರಿಗೆ ಕ್ಯಾನ್ಸರನ್ನು ಇಂಗ್ಲೆಂಡಿನಲ್ಲಿ ಚಿಮಣಿಯನ್ನು ಗುಡಿಸುವಂತಹ, ಅದನ್ನು ಕ್ಲೀನ್ ಸ್ವಚ್ಛಗೊಳಿಸುವಂತಹ ಕಾರ್ಮಿಕರಿಗೆ ಬಂತು. ಸ್ಕ್ರೋಟಲ್ ಕ್ಯಾನ್ಸರ್ ಬರ್ತಾಯಿತ್ತು. ಸ್ಕ್ರೋಟಲ್ ಕ್ಯಾನ್ಸರು ಯಾರಲ್ಲಿ ಜಾಸ್ತಿ ಇದೆ ಅಂತ ನೋಡಿದಾಗ ಚಿಮಣಿ ಕೆಲಸಗಾರರು. ಈಗ ನೀವು ನೋಡಿರ್ಬೋದು, ಇಂಗ್ಲೆಂಡಿನಲ್ಲಿ ಎಲ್ಲಿ ಒಂದು ಚಳಿ ಇರುತ್ತೆ ದೇಶಾಂತದಲ್ಲಿ ದೊಡ್ಡ ಚಿಮಣಿಗಳಿರುತ್ತೆ. ಅವರು ಆ ರೂಮನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಹೀಟರ್ಗಳು, ಈಗಾದರೆ ಹೀಟರ್ ಇದೆ. ಮೊದಲು ಹಿಂದಿನ ಕಾಲದಲ್ಲಿ ದೊಡ್ಡ ಚಿಮಣಿಗಳಲ್ಲಿ ಅವರು ಬೆಂಕಿನ ಹಾಕ್ತಾಯಿದ್ರು. ಆ ಒಂದು ಕೊಠಡಿ ಎಲ್ಲ ಬೆಚ್ಚಗಿರ್ತಿತ್ತು. ಆ ಚಿಮಣಿ ಎಷ್ಟು ಉದ್ದ ಇರುತ್ತೆ ಅಂದರೆ, 2 ಅಂತಸ್ತಿನ ಕಟ್ಟಡ ಆದರೆ 2 ಅಂತಸ್ತುವರೆಗೂ ಚಿಮಣಿ ಉದ್ದ ಇರುತ್ತೆ. ಪೈಪಲ್ಲ, ದೊಡ್ಡದಾದ ಒಂದು ಕೊಳವೆಯಾಕಾರದ ದೊಡ್ಡದ ಒಂದು ಸ್ಟ್ರಕ್ಚರ್ ಅದು ಕಿಟ್ಟ ಏನು ಕಾರ್ಬನ್ ಕಟ್ತಾ ಇತ್ತಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ಚಿಮಣಿ ಸ್ವೀಪರ್ಸ್ಗಳು ಬರೋರು. ಈಗ ಹೇಗೆ ನಮ್ಮ ಸಿಟಿನ ಹೊರಗಡೆ ರಸ್ತೆಗಳನ್ನು ಗುಡಿಸ್ತಾರೆ, ಆ ಥರ ಅದು ಕ್ಲೀನ್ ಮಾಡೋಂತಹ ಕಾರ್ಮಿಕರುಗಳಿದ್ರು. ಅವ್ರೇನು ಮಾಡೋರು, ಅದರೊಳಗಡೆ ಹಿಡಿದು ಅಲ್ಲಿರುವಂತಹ ಕಿಟ್ಟ, ಅದು ಏನು ಕಾರ್ಬನ್ ಇದೆ ಅದನ್ನೆಲ್ಲದನ್ನು ಕ್ಲೀನ್ ಮಾಡಿ ಅದು ಚೆನ್ನಾಗಿ ಹೊಗೆ ಎಲ್ಲ ಹೊರಗಡೆ ಹೋಗೋ ಥರ ಮಾಡ್ತಾಯಿದ್ರು. ಇವರಿಗೆ ಸ್ಕ್ರೋಟಲ್ ಕ್ಯಾನ್ಸರ್ ಮೊದಲನೇ ಬಾರಿಗೆ ಹೆಚ್ಚಾಗಿ ಕಂಡುಬಂತು. ಆವಾಗ ಗೊತ್ತಾಯಿತು, ಈ ಒಂದು ಕಾರ್ಬನ್ನಿಂದ ಈ ವ್ಯಕ್ತಿಗಳಿಗೆ ಸ್ಕ್ರೋಟಲ್ ಕ್ಯಾನ್ಸರ್ಗೆ ತುತ್ತಾಗ್ತಿದ್ದಾರೆ ಅಂತ. ಅಂದರೆ ಅವರು ಮಾಡುವ ಕೆಲಸ ಅಲ್ಲಿ ಅವರೇನಾದರೂ ರಾಸಾಯನಿಕಗಳಿಗೆ ಎಕ್ಸ್ಪೋಸ್ ಆದರೆ, ಆ ಥರ ಕಿಟ್ಟ ಇದು ಹೇಳಿದೆ ನಾನು, ಈ ಕಾರ್ಬನ್ನು ಇದಕ್ಕೆ ಹೆಚ್ಚು ಎಕ್ಸ್ಪೋಸ್ ಆದಾಗ, ಅದು ಉಸಿರಾಡಿದಾಗ ಅವರ ದೇಹದಲ್ಲಿ ಹೋಗಿ ಅದು DNA ಡ್ಯಾಮೇಜ್ ಮಾಡಿ ಕ್ಯಾನ್ಸರ್ನ ಉಂಟು ಮಾಡೋದು. ಇದು ಫ್ಯಾಕ್ಟ್ರಿಗಳಲ್ಲಿ, ಈ ಲೆದರ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ, ಬಣ್ಣದ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾರೆ. ಇಲ್ಲಿ ಎಲ್ಲಿ ರಾಸಾಯನಿಕಗಳಿಗೆ ಹೆಚ್ಚು ಕಾರ್ಮಿಕರು ಎಕ್ಸ್ಪೋಸ್ ಆಗ್ತಾರೆ ಅಂಥವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಅದೇ ರೀತಿ ಸ್ಮೋಕರ್ಸು, ನಮ್ಮ ಹವ್ಯಾಸಗಳು ಅಂತೀವಿ, ನಾವು ಧೂಮಪಾನ ಮಾಡಿದಾಗ ಅವರಿಗೆ ಲಂಗ್ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ.
ಕೆಲವರು ಸ್ಮೋಕ್ ಮಾಡದೇ ಹೋದವ್ರಿಗೂ ಎಲ್ಲೋ ಅಪರೂಪಕ್ಕೆ ಒಬ್ಬರಿಗೆ ಬರುವ ಸಾಧ್ಯತೆ ಇದೆ. ಆದರೆ ಸಾಮಾನ್ಯವಾಗಿ ಅಂಕಿಅಂಶಗಳ ಪ್ರಕಾರ ಯಾರು ಸ್ಮೋಕ್ ಮಾಡ್ತಾರೆ, ಹೊಗೆ ಸೊಪ್ಪು ತಿನ್ನುವವರಿಗೆ ಓರಲ್ ಕ್ಯಾನ್ಸರ್ ಬರುವುದು, ಧೂಮಪಾನ ಮಾಡೋವರಿಗೆ ಲಂಗ್ ಕ್ಯಾನ್ಸರ್ ಬರುವಂಥದ್ದು, ಈ ಥರದ್ದು. ಅಂದರೆ ಅವರ ಹವ್ಯಾಸಗಳಿಗೆ ತಕ್ಕಂತೆ ಅವರು ಮಾಡುವ ಕೆಲಸಗಳಿಗೆ ಅನುಗುಣವಾಗಿ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳನ್ನು ನಾವು ನೋಡಬಹುದು. ಇದರ ಹೊರತಾಗಿ ಕೆಲವೊಂದು ಪ್ರದೇಶಗಳು ಅಲ್ಲಿ ತರಕಾರಿಗಳು ತುಂಬ ಕಡಿಮೆ, ಚೀನಾದ ಕೆಲವು ಪ್ರದೇಶಗಳು ಅಲ್ಲಿ ಗಮನಿಸಿರೋ ಹಾಗೆ ಬಹಳಷ್ಟು ಜನಕ್ಕೆ ಕರುಳಿನ ಕ್ಯಾನ್ಸರ್ಗಳು ಹೆಚ್ಚು. ಕಾರಣ ಏನಂದರೆ ಆ ಪ್ರದೇಶ ಯಾವಾಗಲೂ ಹಿಮಾಚ್ಛಾದಿತವಾಗಿರುತ್ತೆ, ತರಕಾರಿಗಳು ಸಿಕ್ಕೋದಿಲ್ಲ. ಅವರೇನು ಮಾಡ್ತಾರೆ, ಆ ತರಕಾರಿಗಳಾಗ್ಬೋದು, ಮಾಂಸ ಆಗಿರ್ಬೋದು, ಮೀನು, ಇದನ್ನು ಅವರು ಉಪ್ಪಿನಲ್ಲಿ ಅದನ್ನು ಶೇಖರಣೆ ಮಾಡಿಟ್ಟು ಅದನ್ನು ಒಣಗಿಸಿ ಸಂಸ್ಕರಿಸಿ ಬರೀ ಅದನ್ನೇ ಬಳಕೆ ಮಾಡ್ತಾ ಇರ್ತಾರೆ. ಹಾಗಾಗಿ ಆ ಥರ ಬಳಕೆ ಮಾಡಿದಂಥ ಆಹಾರ ವಸ್ತುಗಳನ್ನು ತಿಂದಾಗಲೂ ಕರುಳಿನ ಕ್ಯಾನ್ಸರ್, ಏಕೆಂದರೆ ಕಂಟಿನ್ಯೂಸ್ ಇರಿಟೇಷನ್ ಆಗ್ತಾ ಇರುತ್ತೆ ಒಳಗಡೆ, ಮತ್ತು ಅದರ ರಾಸಾಯನಿಕದ ಒಂದು ನೇಚರಲ್ಲೂ ಬದಲಾವಣೆಗಳಾಗೋಗಿರುತ್ತೆ ಎಷ್ಟೋ ವರ್ಷ, ಎಷ್ಟೋ ತಿಂಗಳು ಅದನ್ನು ಪ್ರಿಸರ್ವ್ ಮಾಡಿದಾಗ. ಅದಕ್ಕೆ ಹೇಳೋದು ಸ್ಟೋರ್ಡ್ ಅಂದರೆ ಈಗ ರೆಡಿ ಟು ಈಟ್ ಅಂತ ನಾವು ಸೇವನೆ ಮಾಡ್ತೀವಿ. ಆಮೇಲೆ ಮಾಂಸ, ಮೀನು ಎಷ್ಟೋ ದಿನ ಮಾಲ್ಗಳಲ್ಲಿ ಸ್ಟೋರ್ ಆಗಿರುತ್ತೆ, ಅದನ್ನು ತಂದು ಸೇವನೆ ಮಾಡ್ತೀವಿ. ಆಮೇಲೆ ಕೋಳಿಗಳನ್ನು ಈಗ ಬಹಳಷ್ಟು ಮಕ್ಕಳುಗಳು ಈಗ ಚಿಕನ್ನು, ಅದು ಬ್ಯಾಸ್ಕೆಟ್ಗಳಲ್ಲಿ ಆ ಚಿಕನ್ಗಳನ್ನು ತಗೊಂಡು KFC ಆಗ್ಬೋದು, ಬೇರೆ ಬೇರೆದ್ದು ಮ್ಯಾಕ್ಡೊನಾಲ್ಡ್, ಈ ಥರ ಹೊರಗಡೆ ಅತಿಯಾಗಿ ಅದನ್ನು ಸಂಸ್ಕರಿಸಿರ್ತಾರೆ. ಹೈಲಿ ಪ್ರಾಸೆಸ್ಡ್ ಅಂತ ಕರಿತೀವಿ. ಈ ಹೈಲಿ ಪ್ರಾಸೆಸ್ಡ್ ಡಯೆಟ್ ಯಾವಾಗ ಸೇವನೆ ಮಾಡ್ತಾರೆ ಅಂಥವರಿಗೆ ಕರುಳಿನ ಕ್ಯಾನ್ಸರು, ಹೊಟ್ಟೆಯ ಕ್ಯಾನ್ಸರು, ಇಂಟೆಸ್ಟೈನ್ ಅದರದ್ದು ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸಿದೆ. ಸಂಸ್ಕರಿಸಿದ ಆಹಾರ, ಇತ್ತೀಚಿನ ದಿನದಲ್ಲಿ ಈ ಬಾರ್ಬಿಕ್ಯೂ ಸಂಸ್ಕೃತಿ ಜಾಸ್ತಿ ಆಗ್ತಾ ಇದೆ. ಮಕ್ಕಳಿಗೆ ಬಹಳ ಇಷ್ಟ ಸುಟ್ಟಿ ತಿನ್ನೋದು. ಮಾಂಸವನ್ನು ಸುಟ್ಟಿ ತಿನ್ನುವುದು ಕಡಿಮೆ ಮಾಡಬೇಕು. ಕಾರಣ ಅದು ಪ್ರೋಟೀನ್, ಅದು ಒಳ್ಳೆಯದು. ಆದರೆ ಅದು ಸುಟ್ಟಿ ತಿಂದಾಗ ಅದರಲ್ಲಿ ಬೇಕಾದಷ್ಟು ಒಳ್ಳೆಯ ಈ ಪ್ರೋಟೀನ್ಗಳು, ಒಳ್ಳೆಯ ರಾಸಾಯನಿಕಗಳು ಅದೇನಾಗುತ್ತೆ, ಕಾರ್ಸಿನೋಜನ್ ಆಗಿ ಬದಲಾವಣೆ ಹೊಂದುತ್ತೆ. ಬಾರ್ಬಿಕ್ಯೂ, ಚಾಕಣ ಅಂತಲೂ ತಿಂತಾರೆ. ಸುಟ್ಟಿ ಮಾಂಸವನ್ನು ಸುಟ್ಟಿ ತಿನ್ನುವಂಥದ್ದು, ಮೀನನ್ನು ಸುಟ್ಟಿ ತಿನ್ನುವಂಥದ್ದು. ಅದರ ಬದಲು ಅದನ್ನು ಕರಿ ಅಂದರೆ ಅದರ ರಸ ಇರುತ್ತೆ, ಬೇಯಿಸಿ ತಿನ್ನೋದು ಯಾವತ್ತೂ ಆರೋಗ್ಯಕ್ಕೆ ಏನು ಹಾನಿ ಮಾಡೋಲ್ಲ. ಯಾವಾಗ ನಾವು ಸುಟ್ಟಿ ತಿಂತೀವಿ, ಅತಿಯಾಗಿ ಎಣ್ಣೆಯನ್ನು ಬಳಸ್ತೀವಿ, ಅಂಥ ಸಂದರ್ಭದಲ್ಲಿ ಅದು ಮುಂದಿನ ದಿನದಲ್ಲಿ ಅತಿಯಾಗಿ ಅದನ್ನೇ ಇದು ಮಾಡಿದಾಗ ದೇಹದಲ್ಲಿ ಈ ರಾಸಾಯನಿಕಗಳು DNA ಡ್ಯಾಮೇಜ್ ಮಾಡುವ ಸಾಧ್ಯತೆ ಇರೋದರಿಂದ ಅಂಥವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಹಾಗಾಗಿ ಮಕ್ಕಳಿಗೆ ಏನಕ್ಕೆ ಕ್ಯಾನ್ಸರು ತುಂಬ ಜಾಸ್ತಿ ಆಗ್ತಿದೆ, ರ್ಯಾಂಪೆಟ್ ಅಂತ ಅನ್ಬೋದು, ಬಹಳಷ್ಟು ಕೇಳ್ತೀವಿ ನಾವು. ಇವ್ರಿಗೆ ಕಾರಣ ಬದಲಾದ ನಮ್ಮ ಜೀವನ ಶೈಲಿ, ಬದಲಾದ ನಮ್ಮ ಆಹಾರ ಪದ್ಧತಿ, ಬದಲಾದ ನಮ್ಮ ಹವ್ಯಾಸಗಳು ಎಲ್ಲ ಒಟ್ಟಾರೆ ಸೇರಿಕೊಂಡು ಏನಾಗ್ತಾ ಇದೆ ಅಂದರೆ ಅದು ಕ್ಯಾನ್ಸರ್ನ ಉಂಟು ಮಾಡ್ತಾ ಇದೆ. ಹೈ ಕ್ಯಾಲರಿ ಡಯೆಟ್ ಅಂತಲೂ ಹೇಳಿದೆ ನಾನು. ಒಬಿಸಿಟಿ ಜಾಸ್ತಿ ಇದ್ದಾಗ ಏನಾಗುತ್ತೆ, ಈ ಫ್ಯಾಟ್ ಸೆಲ್ಗಳಿಂದ ಬೇಕಾದಷ್ಟು ಹಾರ್ಮೋನ್ಗಳು ಬಿಡುಗಡೆಯಾಗುತ್ತೆ. ಅದರಲ್ಲಿ ಎಡಿಪೋಕೈನ್ಸ್ ಅಂತ ಕರಿತೀವಿ, ಫ್ಯಾಟ್ ಇಂದನೇ ಬಿಡುಗಡೆಯಾಗುವಂಥದ್ದು. ಆಮೇಲೆ ಈ ಫ್ಯಾಟ್ ಸೆಲ್ಸಿಂದನೇ ಎಸ್ಟ್ರೋಜನ್ಗಳು ಸಹ ಬಿಡುಗಡೆಯಾಗುತ್ತೆ, ಟೆಸ್ಟೋಸ್ಟಿರಾನ್ಗಳು ಬಿಡುಗಡೆಯಾಗುತ್ತೆ. ದೇಹದಲ್ಲಿ ಹೆಚ್ಚಾದ ಈ ಹಾರ್ಮೋನುಗಳಿಂದಾಗಿಯೂ ಸಹ ನಮ್ಮ ದೇಹದಲ್ಲಿ ಬೇಕಾದಷ್ಟು ಈ ರೆಸೆಪ್ಟಾರ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಅದು ಈ ಜೀವಕೋಶಗಳನ್ನು ಅನ್ಕಂಟ್ರೋಲ್ಡ್ ಪ್ರಾಲಿಫರೇಷನ್, ಅತಿಯಾಗಿ ಅದು ಡಿವೈಡ್ ಆಗುವ ಥರ ಮಾಡಿ ಅದು ಕ್ಯಾನ್ಸರ್ ಉಂಟು ಮಾಡುತ್ತೆ ಅಂತ ಬಹಳಷ್ಟು ಸಂಶೋಧನೆಗಳು ತಿಳಿಸಿವೆ. ಇದರ ಹೊರತಾಗಿ ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.